ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಶುರುವಾಗಿದೆ. ಈ ಬಾರಿ ದಸರಾವನ್ನು ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ದಾರೆ. ಹೊಸ ಮುಖ್ಯಮಂತ್ರಿಯೇ ದಸರಾವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ನಿಶ್ಚಿತ ಅಂಥೇಳಿ ವಿಪಕ್ಷ ನಾಯಕ ಹೇಳಿದ್ದಾರೆ. ಏನು ಇದಕ್ಕೆ ಮೈಸೂರಿನಲ್ಲಿ MLC ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ವಿಪಕ್ಷದವರ ಮಾತಿಗೆ ಬೆಲೆ ಕೊಡೋದು ಬೇಡ ಅಂತ ಯತೀಂದ್ರ ಹೇಳಿದರು. ಸಿಎಂ ಬದಲಾವಣೆ ವಿಚಾರಕ್ಕೆ ಸಚಿವ KN ರಾಜಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದದು. ಸುರ್ಜೇವಾಲಾ 30ಕ್ಕೆ ರಾಜ್ಯಕ್ಕೆ ಬರ್ತಿದ್ದಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ. ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ಥರದ ಒಂದು ಮಾತುಕತೆ ಆಗಿರೋದು ನಿಜ. ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ. ಈಗ ಪ್ರಾರಂಭ, ಅದರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ. ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಲ್ಲ, ಒಬ್ಬರು ಭಾರಿ ಬದಲಾವಣೆ, ಕ್ರಾಂತಿ ಅಂದರೆ, ಇನ್ನು ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಲ್ಲೂ ಹೇಳ್ತಿದ್ದಾರೆ, ನೆಕ್ಸ್ಟ್ ಇನ್ನು 6 ತಿಂಗಳಲ್ಲಿ ಆಗ್ಬಿಡ್ತಾರೆ. ಮೂಡ ಕೇಸ್ ಬಂತು, ಅದಕ್ಕೆ ತೆಗೆದು ಬಿಡ್ತಾರೆ. ಬಟ್ ಆ ರೀತಿ ಏನೂ ಆಗಿಲ್ಲ. ಸೊ ಆ ಊಹಾಪೋಹಗಳು ಇದ್ದೇ ಇರುತ್ತೆ. ಹೇಳ್ತಿದ್ರಲ್ಲ, ಎಲ್ಲರೂ ಹೇಳ್ತಾನೆ ಇರ್ತಾರೆ. ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ, ಆಗೋದು ಇಲ್ಲ. ಹೇಳಿದ್ನಲ್ಲ ಈಗ ಆಗಲ್ಲ ಅಂತ. ಪದೇ ಪದೇ ಹೇಳಿಕೆಗಳು ಬರ್ತಿದೆ. ಯಾಕೆ ಅಂತಂತಂದ್ರೆ ಕೆಲವರು ಗುಂಪುಗಳು ಇರ್ತವೆ, ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ರೀತಿ ಊಹಾಪೋಹಗಳನ್ನ ಅವರು ಹಡೆಯುವಂತ ಪ್ರಯತ್ನ ಮಾಡ್ತಿರ್ತಾರೆ. ನೋಡಪ್ಪ, ನಾನು ಹೇಳ್ತೀನಿ, ಎಲ್ಲ ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಈಗ DKC ಪ್ರೈಮ್ ಮಿನಿಸ್ಟರ್ ಆಗ್ತಾರೋ, ಚೀಫ್ ಮಿನಿಸ್ಟರ್ ಆಗ್ತಾರೋ, ಅವರು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡೋದು. ಪೇಪರಲ್ಲಿ ನೋಡಿದೆ 30ನೇ ತಾರೀಕು ಬರ್ತಂತ. ಬರ್ಲಿ, ತಾಕೀತು. KPCC ಅಧ್ಯಕ್ಷರಾಗ್ತಾರ ಸಚಿವ ಸತೀಶ್ ಜಾರಕಿಹೊಳಿ. ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಸಚಿವ KN ರಾಜಣ್ಣ. KPCC ಅಧ್ಯಕ್ಷರ ಬದಲಾವಣೆಯೂ ಆಗುವುದಂತೂ ನಿಶ್ಚಿತ. ಬದಲಾಯಿಸುವುದು ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾವಾಗ ಬದಲಾವಣೆ ಆಗುತ್ತದೆ ಅಂತ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗಬಹುದು, ಆದರೆ ಎಲ್ಲವನ್ನು ಕಾಲ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ತುಮಕೂರಿನಲ್ಲಿ KN ರಾಜಣ್ಣ ಅವರು ಹೇಳಿದ್ದಾರೆ. ಯಾಕೆ ರಾಜಣ್ಣ ಅವರು ಪದೇ ಪದೇ ಇಂಥ ಬಾಂಬ್ಗಳನ್ನು ಹಾಕುತ್ತಾ ಇದ್ದಾರೆ? ಅವ್ರಿಗೇನಾದರೂ ಉನ್ನತ ಮೂಲಗಳಿಂದ, ಅವ್ರ ಪಕ್ಷದ ಮೂಲಗಳಿಂದ ಮಾಹಿತಿ ಸಿಕ್ಕಿರಬಹುದು. ಹಾಗಾದರೆ ಯಾರಿಗೂ ಗೊತ್ತಿರದೇ ಇರುವುದು ಅವ್ರಿಗೆ ತಿಳಿದಿರಬಹುದಾ ಅನ್ನುವಂಥ ಪ್ರಶ್ನೆ. ಈಗ ಸತೀಶ್ ಜಾರಕಿಹೊಳಿ ರೇಸ್ನಲ್ಲಿದ್ದಾರೆ. ಹೌದು, ಅವರು ಕೂಡ ದೆಹಲಿಗೆ ಹೋಗಿ ಬರ್ತಾನೆ ಇದ್ದಾರೆ. ಈಗ DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷರಿಂದ ತೆಗಿಬೇಕು ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಆಲ್ರೆಡಿ ರೆಡಿ ಇದ್ದಾರೆ. ಕೊಟ್ಟರೆ ನಾನು ನಿಭಾಯಿಸ್ತೇನೆ ಅನ್ನುವಂಥದ್ದನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ. ಆದರೆ ಈಗ ಪದೇ ಪದೇ KN ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅನ್ನೋದನ್ನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ? ಸೆಪ್ಟೆಂಬರ್ ನಂತರ ಕ್ರಾಂತಿ ಅಂತ ಹೇಳಿದ್ರಲ್ವ, ಆ ಕ್ರಾಂತಿಗಳಲ್ಲಿ ಇದೂ ಕೂಡ ಒಂದು ಅಂತ ಅನ್ನಿಸ್ತಾ ಇದೆ. ರಾಜಣ್ಣ ಅವರ ಮಾತಿನ ಮರ್ಮ ಯಾಕಂತ ಹೇಳಿದ್ರೆ ನೋಡಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರ ಮಾತನ್ನು ಸೀರಿಯಸ್ ತೆಗೆದುಕೊಳ್ಬೇಡಿ, ನೆಗ್ಲೆಕ್ಟ್ ಮಾಡಿ ಅಂತ. DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ರಾಜಣ್ಣ ಅವ್ರ ಮಾತನ್ನು ಯಾರೂ ಕೂಡ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಆದರೆ ಅವರು ಹೇಳಿರುವಂಥ ಎಲ್ಲ ವಿಚಾರಗಳು ಮುಂದೊಂದು ದಿನ ಸತ್ಯ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಅಷ್ಟು ಕಡ್ಡಿ ತುಂಡಾದಂಗೆ ಹೇಳ್ತಾ ಇದ್ದಾರೆ ಅವರು. ಈ ಹಿಂದೆನೂ ಕೂಡ ಹೇಳ್ತಾ ಬರ್ತಾ ಇದ್ರು CM ಬದಲಾವಣೆ ಇಲ್ಲ ಇಲ್ಲ ಅಂತ. ಈಗ ನೋಡಿದ್ರೆ ಅದೇ ಆಯಾಮದಲ್ಲಿ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗ ನಮ್ಗೆ ಅರ್ಥ ಆಗ್ತಾ ಇರೋದು KPCC ಅಧ್ಯಕ್ಷರ ಬದಲಾವಣೆ ಅಂತರೂ ಆಗೇ ಆಗುತ್ತೆ. ಅದು ಸೆಪ್ಟೆಂಬರ್ ಆಗಸ್ಟ್ಗೂ ಗೊತ್ತಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರೇ ನೆಕ್ಸ್ಟು ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದನ್ನು ಬಲವಾಗಿ KN ರಾಜಣ್ಣ ಅವರು ಮತ್ತೆ ಹೇಳಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವರು ತೀರ್ಮಾನ ಮಾಡ್ತಾರೆ. ಬಟ್ ಬದಲಾವಣೆ ಅಂತೂ ಆಗ್ತದೆ. ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಬದಲಾವಣೆ ಅಂತೂ ಆಗ್ತದೆ. ಸತೀಶ್ ಜಾರಕಿಹೊಳಿ ಆಗುತ್ತೆ ಅವರು ಆಗಬಹುದು ಏನೋ ಅಂತ ಅಂದ್ಕೊಂಡಿದ್ದೀನಿ. ಆಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾರೇನಾಗ್ತಾರೆ ಅಂತೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡೋಕ್ಕಾಗಲ್ಲ. ಆಗ್ತವೆ. ಅದಕ್ಕೆಲ್ಲ ಕಾಲನ ತೀರ್ಮಾನ ಮಾಡುವಂಥದ್ದು. ನೋಡ್ರಿ, KPCC ಅಧ್ಯಕ್ಷ